ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ನಾವು ಬೆಳಿಗ್ಗೆ ಎದ್ದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಶಿವು, ಪೃಥ್ವಿ ಮತ್ತು ಸುಶ್ ಆಲ್ರೆಡಿ ಅಲ್ಲಿ ನಿಂತಿದ್ದಾರೆ. ನಾವು ಹೋಗ್ಬಿಟ್ಟು ಇವಾಗ ಸ್ವಿಮ್ಮಿಂಗ್ ಆಡ್ತೀವಿ. ನಾನು ಸುಶ್ ಆರ್ ಯು ರೆಡಿ ಫಾರ್ ದಿ ಸ್ವಿಮ್ಮಿಂಗ್? ನಮ್ಮ 4 ಜನಕ್ಕೂ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಸ್ವಿಮ್ಮಿಂಗ್ ಅಟೈರ್ and going for swimming. let's go yay. photo ಸೊ ನಾವಿವಾಗ ರೆಡಿಯಾಗಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಾದ್ಮೇಲೆ ಫ್ರೆಶ್ ಅಪ್ ಆದ್ವಿ. ಆಲ್ರೆಡಿ 10 o'clock. ನಾವು ಪೃಥ್ವಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಬಂದಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗ್ತೀವಿ. ಬ್ರೇಕ್ಫಾಸ್ಟಲ್ಲಿ ಏನಿರ್ಬೋದಪ್ಪ? ಪೂರಿ, ಸಾಗು, ಇಡ್ಲಿ, ದೋಸೆ, ಲಚ್ಚಿ. ಎಲ್ಲರಿಗಿಂತ ಲೇಟಾಗಿ ಬರೋದಂದರೆ ಪೃಥ್ವಿ. ಅವಳು ರೆಡಿ ಆಗೋಷ್ಟರಲ್ಲಿ ನಮ್ಮದು 10:15 ಆಗೋಗಿದೆ. ಇವಾಗ ಬ್ರೇಕ್ಫಾಸ್ಟ್ ಸಿಗುತ್ತೋ ಇಲ್ವೋ ಅಂತಲೂ ನಮ್ಗೆ ಗೊತ್ತಿಲ್ಲ. ಬನ್ನಿ ಲೆಟ್ಸ್ ಗೋ. ಬನ್ನಿ, ಬ್ರೇಕ್ಫಾಸ್ಟ್ ಸಿಗುತ್ತೋ ಸಿಗಲ್ವಾ? ಎಲ್ಲರೂ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಸಿದ್ಧರಾಗಿದ್ದೀವಿ. ಅಶ್ವಾಗ್ತಾ ಇದೆ ಅಲ್ಲ ಇವಾಗ. ನೆನ್ನೆ ಊಟ ಮಾಡುವಾಗ ಏನು ಬೇಡವೇ ಬೇಡ ನೆಕ್ಸ್ಟ್ ದಿನ ಅನಿಸುತ್ತೆ. ಇವಾಗ ಇನ್ನು ಮತ್ತೆ ಅಶ್ವಾಗ್ತಾ ಇದೆ. ಸೊ ನಮ್ಮದು ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಕವಿತಾ ಇನ್ನೂ ಬೇಬಿನ ಮಲಗಿಸ್ತಾ ಇದ್ದಾಳೆ. ಸುಶ್ ರೆಡಿಯಾಗಿ ಕೂತಿದ್ದಾಳೆ. ಪೃಥ್ವಿ ಬಂದ ತಕ್ಷಣವೇ ಅಗೇನ್ ವಿ ಆರ್ ವೇಟಿಂಗ್ ಫಾರ್ ಪೃಥ್ವಿ. ಸೊ ಬಂದ ತಕ್ಷಣವೇ ಬಾಯ್ ರೂಮ್. ಕವಿತಾ ಓಕೆ. ಸುಷ್ಮಿತಾ, ಹೇಗಿತ್ತು ಟ್ರಿಪ್ಪು? ಸೂಪರ್ ಆಗಿತ್ತು. ಎಷ್ಟೋ ದಿನ ಆದ್ಮೇಲೆ ನಮ್ಮ ಪ್ಲಾನ್ ಸಕ್ಸಸ್ಫುಲ್ ಆಯಿತು. ಖುಷಿ ಆಯ್ತಾ? ಓಕೆ. ಏನೇನೆಲ್ಲ ಆಕ್ಟಿವಿಟೀಸ್ ಮಾಡಿದೆ ಪೃಥ್ವಿ? ಆ್ಯಕ್ಚುಲಿ ಜಿಪ್ ಲೈನ್ ಒಂದು ಮಾಡಿಲ್ಲ, ಬಟ್ ಅಡ್ವೆಂಚರಸ್ ಅಲ್ಲಿ 6 ಅಲ್ಲಿ ಒಂದು 2 ಕವರ್ ಮಾಡಿದ್ದೀನಿ. ಆ್ಯಂಡ್ ಮಿಸ್ಟ್ ಡ್ಯಾನ್ಸ್ ತುಂಬ ಇಷ್ಟ ಆಯಿತು. 2 years ಇಂದ ನನ್ನ ಫ್ರೆಂಡ್ಸ್ಗೆ ಕೈ ಕೊಟ್ಟು ನನ್ನ ಡ್ರಾಪ್ ಔಟೇ ಮಾಡಿಬಿಟ್ಟಿದ್ರು. ಅದಕ್ಕೆ ಈ ಸಲ ನೋ ಮಿಸ್, ಐ ವಾಂಟ್ ಟು ಬಿ ಬ್ಯಾಕ್ ಅಂತ ರಿಫ್ರೆಶ್ಡ್. ಓಕೆ. ಕವಿತಾ, ಬೇಬಿ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಚಿಕ್ಕ ಬೇಬಿ ಜೊತೆ ಅಂದರೆ ತುಂಬ ದಿನ ಆದಮೇಲೆ ನಾವೆಲ್ಲ ಈ ಥರ ಟ್ರಿಪ್ ಥರ ಬಂದಿದ್ದು ಫೀಲ್ ಖುಷಿ ಆಯಿತು. ನಮ್ಮ ಬೇಬಿ ಸ್ವಲ್ಪ ಅಳೋದು ಅದು ಸ್ವಲ್ಪ ಬೇಜಾರಿತ್ತು ಅಷ್ಟೇ. ಬಟ್ ಇಟ್ಸ್ ಓಕೆ. ತುಂಬ ನಕ್ಕಿದ್ವಿ. ಸಖತ್ ಎಂಜಾಯ್ ಮಾಡಿ, ಫುಲ್ ರೀಲ್ಸ್ ಎಂಜಾಯ್. ಗರ್ಲ್ಸ್ ಟೈಮ್. ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವಾಗ ಬರುತ್ತೋ. ಬೇಬಿನ ಸಿರನ್ ಜೊತೆ ಬಿಟ್ಬಿಟ್ಟು ಬಂದ್ಬಿಡೋದು. ಓಕೆ, ಬಾಯ್ ರೆಸಾರ್ಟ್. ನೆಕ್ಸ್ಟ್ ಟೈಮು ಬೇರೆ ರೆಸಾರ್ಟಲ್ಲಿ ಮೀಟ್ ಮಾಡೋಣ ಅಲ್ವಾ? ಬಾಯ್ ಬಾಯ್.
ಇವಾಗ ನಮ್ಮ ಕ್ಯಾಬ್ ಬಂತು. ಸೊ ಬಾಯ್ ಬಾಯ್ ಆಮೆಗುಂಡಿ.